ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಜಯ್ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಜೀವನವನ್ನು ಬದಲಾಯಿಸಲು ಬೇಕಾದ ಶಕ್ತಿ ನಿಮ್ಮೊಳಗೆ ಇದೆ. ಅದನ್ನು ಜಾಗೃತಗೊಳಿಸುವ ಸಮಯ ಈಗ ಬಂದಿದೆ. ನೀವು ಈಗ ವಿಜಯ್ ಸ್ಫೂರ್ತಿ ಚಾನೆಲ್ನ ಕೇಳುತ್ತಿದ್ದೀರಿ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಇಂದು ನೀವು ಯಾರನ್ನು ನೋಡಿ ಪ್ರೇರಿತರಾಗುತ್ತೀರೋ, ಯಾರ ಹಿಂದೆ ಕೋಟ್ಯಂತರ ಜನರು ಓಡುತ್ತಾರೋ, ಯಾರ ಸಂದರ್ಶನಗಳನ್ನು ನೀವು ಪದೇ ಪದೇ ಕೇಳುತ್ತೀರೋ, ಯಾರ ಜೀವನ ಶೈಲಿಯನ್ನು ನೋಡಿ ಅಯ್ಯೋ ನನ್ನ ಜೀವನವೂ ಹೀಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತೀರೋ, ಹಾಗಾದರೆ ಕೇಳಿ, ಅವರ ಬಳಿ ಯಾವುದೇ ಮಾಂತ್ರಿಕ ದಂಡ ಇರಲಿಲ್ಲ. ಭಗವಂತನು ನಿಮಗೂ ಮತ್ತು ಅವರಿಗೂ ಒಂದೇ ರೀತಿಯ ವಿಷಯಗಳನ್ನು ನೀಡಿದ್ದಾನೆ. ಅದೇ ಮೆದುಳು, ಅದೇ ದೇಹ, ಅದೇ ಯೋಚಿಸುವ ಶಕ್ತಿ. ಅವರು ಏನು ಮಾಡಿದರು? ಅವರು ಆ ಮೆದುಳನ್ನು ಯೋಜಿಸಲು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಪ್ರವೃತ್ತರಾಗಲು ಬಳಸಿದರು. ಆದರೆ ನೀವು ಏನು ಮಾಡುತ್ತಿದ್ದೀರಿ? ನೀವು ಆ ಮೆದುಳನ್ನು ನಿಷ್ಕ್ರಿಯಗೊಳಿಸಿದ್ದೀರಿ. ಆ ಆಲೋಚನೆಯನ್ನು ಕೇವಲ ಭಯ ಮತ್ತು ನೆಪಗಳಿಂದ ತುಂಬಿದ್ದೀರಿ. ಬಹುಶಃ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನೀವೇ ನಿಮ್ಮನ್ನು ನಂಬಿಸಿದ್ದೀರಿ. ಆದರೆ ಇದುವೇ ಅತಿ ದೊಡ್ಡ ಮೋಸ. ನೀವು ನಿಮ್ಮನ್ನ ಮೋಸಗೊಳಿಸುತ್ತಿದ್ದೀರಿ. ಆದರೆ ನಿಮ್ಮೊಳಗೆ ಐನ್ಸ್ಟೈನ್, ಕಲಾಂ ಅಥವಾ ಯಾವುದೇ ಮಹಾನ್ ವ್ಯಕ್ತಿಯೊಳಗೆ ಇದ್ದ ಅದೇ ಯಂತ್ರವಿದೆ. ವ್ಯತ್ಯಾಸ ಇಷ್ಟೇ, ಅವರು ಆ ಶಕ್ತಿಯನ್ನು ಗುರುತಿಸಿದರು ಮತ್ತು ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನನ್ನ ಬಳಿ ಹಣವಿಲ್ಲ, ಸಂಪನ್ಮೂಲಗಳಿಲ್ಲ, ನನ್ನ ಹಿನ್ನೆಲೆ ಸರಿಯಿಲ್ಲ ಎಂದು ನೀವು ಯೋಚಿಸುತ್ತೀರಿ. ಹಾಗಾದರೆ ಕೇಳಿ, ಇವೆಲ್ಲವೂ ನಿಮ್ಮ ಮನಸ್ಸಿನ ನೆಪಗಳು. ಅದು ನಿಮ್ಮನ್ನು ಸುಮ್ಮನೆ ಕುಳ್ಳಿರಿಸುತ್ತದೆ. ಅಸಲಿ ವಿಷಯ ಏನೆಂದರೆ, ನಿಮಗೆ ನೀಡಿದ್ದನ್ನು ನೀವು ಬಳಸುತ್ತಿದ್ದೀರಾ? ನಿಮ್ಮ ಮನಸ್ಸು ನಿಮ್ಮ ಅತಿ ದೊಡ್ಡ ಶಕ್ತಿ. ನೀವು ಈಗಲೂ ಎದ್ದು ನಿಂತು ಯೋಚಿಸಿ, ಒಂದು ಯೋಜನೆ ರೂಪಿಸಿ ಮತ್ತು ಅದರ ಮೇಲೆ ಕಾರ್ಯಪ್ರವೃತ್ತರಾದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ನೀವು ಈಗಲೂ ನನ್ನ ಬಳಿ ಏನೂ ಇಲ್ಲ ಎಂದು ಯೋಚಿಸುತ್ತಲೇ ಇದ್ದರೆ ನೆನಪಿಡಿ, ಇದೇ ಆಲೋಚನೆ ನಿಮ್ಮನ್ನು ಹಾಳು ಮಾಡುತ್ತದೆ. ಏಕೆಂದರೆ ಭಗವಂತನು ಪ್ರತಿಯೊಬ್ಬ ಮನುಷ್ಯನನ್ನು ಸಮಾನವಾಗಿ ಕಳುಹಿಸಿದ್ದಾನೆ. ಈಗ ಯಾರು ಏನಾಗುತ್ತಾರೆ ಎಂಬುದನ್ನು ಆ ಮನುಷ್ಯನೇ ನಿರ್ಧರಿಸುತ್ತಾನೆ. ಈಗ ಮನುಷ್ಯನ ಕನಸುಗಳನ್ನು ಕೊಲ್ಲುವ ಅತಿ ದೊಡ್ಡ ವೈರಸ್ ಬಗ್ಗೆ ಮಾತನಾಡೋಣ. ಜನರು ಏನು ಹೇಳುತ್ತಾರೆ? ಇದೇ ಆ 4 ಪದಗಳು. ಅದು ಪ್ರತಿದಿನ ಲಕ್ಷಾಂತರ ಜನರನ್ನು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಮಟ್ಟದಲ್ಲಿ ಬದುಕಲು ಒತ್ತಾಯಿಸುತ್ತದೆ. ನೀವು ಏನಾದರೂ ಮಾಡಲು ಯೋಚಿಸುತ್ತೀರಿ. ನಿಮ್ಮೊಳಗೆ ಬೆಂಕಿ ಇರುತ್ತದೆ, ಹುಚ್ಚು ಆಸೆ ಇರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಒಳಗಿನಿಂದ ಒಂದು ಧ್ವನಿ ಬರುತ್ತದಾ? ಒಂದು ವೇಳೆ ವಿಫಲವಾದರೆ ಜನರು ಏನು ಹೇಳುತ್ತಾರೆ? ಅಲ್ಲಿಂದಲೇ ನಿಮ್ಮ ಪಯಣ ನಿಂತು ಹೋಗುತ್ತದೆ. ನಿಮ್ಮ ನಿರ್ಧಾರಗಳು ನಿಮ್ಮದಾಗಿರುವುದಿಲ್ಲ. ತಮ್ಮದೇ ಜೀವನವನ್ನು ನಿಭಾಯಿಸಲು ಸಾಧ್ಯವಾಗದ ಆ 4 ಜನರು ಅವುಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಈಗ ಒಂದು ನಿಮಿಷ ಯೋಚಿಸಿ, ಇಂದು ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದರೆ ಈ 4 ಜನರು ಬಂದು ನಿಮಗೆ ಸಹಾಯ ಮಾಡುತ್ತಾರೆಯೇ? ಇಲ್ಲ. ನಿಮಗೆ ಕೆಲಸವಿಲ್ಲ, ಹಣವಿಲ್ಲ, ಹಸಿದಿದ್ದೀರಿ. ಈ 4 ಜನರು ನಿಮಗೆ ಊಟ ಕೊಡುತ್ತಾರೆಯೇ? ನಿಮ್ಮ ಅಮ್ಮ ಅಪ್ಪನಿಗೆ ಚಿಕಿತ್ಸೆ ಕೊಡಿಸುತ್ತಾರೆಯೇ? ಇಲ್ಲ. ಯಾರಿಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಎಲ್ಲರಿಗೂ ನಿಮ್ಮ ಮೇಲೆ ಬೆರಳು ತೋರಿಸುವ ಹುಚ್ಚು ಇರುತ್ತದೆ. ಹಾಗಾದರೆ ನೀವು ಏಕೆ ಇಷ್ಟು ಚಿಂತಿಸುತ್ತೀರಿ? ನಿಮ್ಮವರಲ್ಲದ ಆ ಜನರಿಗಾಗಿ ಏಕೆ ನಿಮ್ಮ ಕನಸುಗಳನ್ನು ಕತ್ತು ಹಿಸುಕುತ್ತಿದ್ದೀರಿ? ಮತ್ತು ಕೇಳಿ, ಈ 4 ಜನರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾದರೂ ಹೇಳುತ್ತಾರೆ. ನೀವು ಏನನ್ನೂ ಮಾಡದಿದ್ದರೆ ನಿಷ್ಪ್ರಯೋಜಕ ಎನ್ನುತ್ತಾರೆ. ನೀವು ಏನಾದರೂ ವಿಭಿನ್ನವಾಗಿ ಮಾಡಿದರೆ ಹುಚ್ಚನಾಗಿದ್ದಾನೆ ಎನ್ನುತ್ತಾರೆ. ಆದ್ದರಿಂದ ಅವರ ಆಲೋಚನೆಗಳನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ನೀವು ಬದುಕಬೇಕು, ನೀವು ಹೋರಾಡಬೇಕು, ನೀವು ಆಗಬೇಕು. ಹಾಗಾಗಿ ನಿರ್ಧಾರಗಳು ನಿಮ್ಮದೇ ಆಗಿರಬೇಕು. ಏಕೆಂದರೆ ಇಂದು ನೀವು ಹೆದರಿ ನಿರ್ಧಾರ ತೆಗೆದುಕೊಂಡರೆ ನಾಳೆ ಇದೇ ಭಯ ನಿಮ್ಮ ಭವಿಷ್ಯವನ್ನು ನಾಶಪಡಿಸುತ್ತದೆ. ಮತ್ತು ನೆನಪಿಡಿ, ಇಂದು ತೆಗೆದುಕೊಂಡ ನಿರ್ಧಾರಗಳೇ ನಾಳೆ ನಿಮ್ಮ ತಂದೆ ತಾಯಿಯರಿಗೆ ಗೌರವ ತರುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಭಯಪಡುವುದನ್ನು ನಿಲ್ಲಿಸಿ, ನಿಮ್ಮ ಯೋಚನೆಯನ್ನು ಬದಲಾಯಿಸಿ ಮತ್ತು ಇಡೀ ಜಗತ್ತು ನಿಮ್ಮ ವಿರುದ್ಧವಾಗಿದ್ದರೂ ಸಹ ನಿಮಗೆ ಸರಿ ಎನಿಸಿದ್ದನ್ನೇ ಮಾಡಿ. ಏಕೆಂದರೆ 4 ಜನರ ಕೆಲಸ ಮಾತನಾಡುವುದು ಮತ್ತು ನಿಮ್ಮ ಕೆಲಸ ಗೆಲ್ಲುವುದು. ಈಗ ಒಂದು ಕಹಿಯಾದ ಆದರೆ ಅವಶ್ಯಕವಾದ ವಿಷಯವನ್ನು ಕೇಳಿ. ಭಗವಂತನು ನಿಮಗೆ ಕೈಗಳನ್ನು, ಕಾಲುಗಳನ್ನು, ಕಣ್ಣುಗಳನ್ನು ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಯೋಚಿಸುವ ಶಕ್ತಿಯನ್ನು ನೀಡಿದ್ದಾನೆ. ಅಂದರೆ ನೀವು ನಿಮ್ಮನ್ನು ತಾವೇ ನಿರ್ಮಿಸಿಕೊಳ್ಳುವ ಮತ್ತು ನಿಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಈ ದೇಹ, ಈ ಮೆದುಳು, ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ನಿಮ್ಮ ಬಳಿ ಒಂದು ಯಂತ್ರವಿದೆ. ಅದು ಯೋಜನೆಗಳನ್ನು ರೂಪಿಸಬಹುದು, ಸಾವಿರಾರು ಮಾರ್ಗಗಳನ್ನು ಯೋಚಿಸಬಹುದು, ಪ್ರತಿ ತೊಂದರೆಯನ್ನು ಎದುರಿಸಲು ಶಕ್ತಿಯನ್ನು ನೀಡಬಹುದು. ಆದರೆ ಸತ್ಯವೇನೆಂದರೆ ನೀವು ಅದನ್ನು ಸರಿಯಾಗಿ ಬಳಸುತ್ತಿಲ್ಲ. ನಿಮ್ಮ ಬಳಿ ಒಂದು ದೇಹವಿದೆ. ಅದು ಬೆಳಿಗ್ಗೆ ಬೇಗ ಎದ್ದು ಓಡಬಹುದು, ಓದಬಹುದು, ದೌರ್ಬಲ್ಯಗಳ ವಿರುದ್ಧ ಹೋರಾಡಬಹುದು.
ಆದರೆ ನೀವು ಆ ದೇಹಕ್ಕೆ ಆರಾಮ ನೀಡುವಲ್ಲಿ ನಿರತರಾಗಿದ್ದೀರಿ, ಮಲಗಿಕೊಂಡೇ ಫೋನ್ ಬಳಸುತ್ತೀರಿ, ಆಹಾರವನ್ನು ತುಂಬಿಸಿಕೊಳ್ಳುತ್ತೀರಿ ಮತ್ತು ನಂತರ ಜೀವನದಲ್ಲಿ ಏನೂ ಆಗುತ್ತಿಲ್ಲ ಎಂದು ಅಳುತ್ತೀರಿ. ಏಕೆ ಆಗುತ್ತಿಲ್ಲ? ಏಕೆಂದರೆ ನೀವು ನಿಮ್ಮ ಅತಿದೊಡ್ಡ ಶಸ್ತ್ರಗಳಾದ ನಿಮ್ಮ ದೇಹ ಮತ್ತು ಮೆದುಳಿಗೆ ತುಕ್ಕು ಹಿಡಿಸಿದ್ದೀರಿ. ನಿಮ್ಮನ್ನು ಸೃಷ್ಟಿಸಿದ ಆ ಶಕ್ತಿಯು ಪರ್ವತಗಳನ್ನೇ ಅಲುಗಾಡಿಸಬಲ್ಲದು, ಆದರೆ ನೀವು ಅದನ್ನು ಸೋಷಿಯಲ್ ಮೀಡಿಯಾ ಕೆಳಗೆ ಹೂತು ಹಾಕಿದ್ದೀರಿ. ಪ್ರತಿದಿನ ನೀವು ಆ ಮೆದುಳನ್ನು ಭಯದಿಂದ, ಹೋಲಿಕೆಯಿಂದ, ಅನಗತ್ಯ ಯೋಚನೆಗಳಿಂದ ತುಂಬಿಕೊಳ್ಳುತ್ತೀರಿ. ಆದರೆ ಆ ಮೆದುಳು ಏನಾದರೂ ದೊಡ್ಡದನ್ನು ಮಾಡಲು ಸೃಷ್ಟಿಸಲ್ಪಟ್ಟಿದೆ. ಈಗ ನೀವೇ ನಿಮ್ಮನ್ನು ಕೇಳಿಕೊಳ್ಳಿ, ನೀವು ನಿಮ್ಮ ಆ ಶಕ್ತಿಯನ್ನು ಬಳಸುತ್ತಿದ್ದೀರಾ ಅಥವಾ ಅದನ್ನು ನಿಧಾನವಾಗಿ ನಾಶಪಡಿಸುತ್ತಿದ್ದೀರಾ? ಯಾವುದೇ ವ್ಯಕ್ತಿ ಅವನು ಎಲ್ಲಿಂದ ಬಂದಿದ್ದರೂ ತನ್ನ ದೇಹ ಮತ್ತು ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದಾಗ ಅವನು ಏನನ್ನಾದರೂ ಸಾಧಿಸಬಹುದು. ಶಕ್ತಿ ನಿಮ್ಮೊಳಗಿದೆ, ಆದರೆ ನೀವು ಅದನ್ನು ಎಂದಿಗೂ ಸಂಪೂರ್ಣ ಸಾಮರ್ಥ್ಯದಲ್ಲಿ ಬಳಸಿಯೇ ಇಲ್ಲ. ನೆನಪಿಡಿ, ದೇವರು ಸಹ ಯಾರು ಸ್ವತಃ ತಮ್ಮನ್ನು ತಾವೇ ಸಹಾಯ ಮಾಡಲು ಬಯಸುತ್ತಾರೋ ಅವರಿಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಈಗ ಯೋಚಿಸಬೇಡಿ, ಎದ್ದು ನಿಲ್ಲಿ, ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ಮತ್ತು ಅದನ್ನು ಸರಿಯಾದ ಮಾರ್ಗದಲ್ಲಿ ಇರಿಸಿ. ಇಲ್ಲದಿದ್ದರೆ ಒಂದು ದಿನ ಈ ಶಕ್ತಿಯು ನಿಮ್ಮ ವಿರುದ್ಧವೇ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನೋಡಿ, ಇದು ಪ್ರಪಂಚದ ಅತಿ ದೊಡ್ಡ ಸತ್ಯ. ನೀವು ಯಾವುದನ್ನಾದರೂ ಯೋಚಿಸಬಲ್ಲವರಾದರೆ ಅದನ್ನು ಪಡೆಯಲು ಸಹ ಬಲ್ಲಿರಿ. ಏಕೆಂದರೆ ಆಲೋಚನೆ ಎಂಬುದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಆಲೋಚನೆ ಒಂದು ಬೀಜದಂತೆ ಮತ್ತು ನೀವು ಅದಕ್ಕೆ ಸರಿಯಾದ ಮಣ್ಣು, ಸರಿಯಾದ ಸಮಯ ಮತ್ತು ಸರಿಯಾದ ಶ್ರಮ ನೀಡಿದರೆ ಅದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಲ್ಲ ಮರವಾಗಿ ಬೆಳೆಯುತ್ತದೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ನೀವು ಆ ಆಲೋಚನೆಯನ್ನು ಕಾರ್ಯರೂಪಕ್ಕೆ ಇಳಿಸುತ್ತಿದ್ದೀರಾ ಅಥವಾ ಕೇವಲ ಯೋಚಿಸಿ ಬಿಟ್ಟುಬಿಡುತ್ತಿದ್ದೀರಾ? ನೋಡಿ, ಪ್ರತಿ ವರ್ಷ ಲಕ್ಷಾಂತರ ಜನರು ಯುಪಿಎಸ್ಸಿಗಾಗಿ ಅರ್ಜಿ ಸಲ್ಲಿಸುತ್ತಾರೆ. ಎಲ್ಲರ ಬಳಿಯೂ ಪುಸ್ತಕಗಳಿರುತ್ತವೆ, ಎಲ್ಲರ ಬಳಿಯೂ ಸಮಯವಿರುತ್ತದೆ, ಎಲ್ಲರ ಬಳಿಯೂ ಒಂದು ಕನಸಿರುತ್ತದೆ. ಹಾಗಾದರೆ ಅಗ್ರಸ್ಥಾನ ಯಾರು ಪಡೆಯುತ್ತಾರೆ? ನಿಮ್ಮಂತೆಯೇ ಇರುವ ಒಬ್ಬ ವ್ಯಕ್ತಿ ಅದೇ ಗಾಳಿಯಲ್ಲಿ ಉಸಿರಾಡುತ್ತಾನೆ, ಅದೇ ಬಿಸಿಲಿನಲ್ಲಿ ಶ್ರಮಿಸುತ್ತಾನೆ. ವ್ಯತ್ಯಾಸವಿಷ್ಟೇ, ಅವನು ತನ್ನ ಕನಸಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟನು. ಅವನು ತನ್ನ ಭಯದೊಂದಿಗೆ ಹೋರಾಡಿದನು. ಏನಾಗುತ್ತದೆ ಎಂಬುದಕ್ಕಿಂತ ಏನು ಮಾಡಬೇಕು ಎಂಬುದರತ್ತ ಹೆಚ್ಚು ಗಮನ ಹರಿಸಿದನು. ಮತ್ತು ಇದನ್ನೇ ನೀವು ಅರ್ಥಮಾಡಿಕೊಳ್ಳಬೇಕು. ಅವನು ಮಾಡಬಲ್ಲನಾದರೆ ನೀವು ಏಕೆ ಮಾಡಬಾರದು? ಅವನಲ್ಲಿ ಯಾವುದೇ ಹೆಚ್ಚುವರಿ ಮೆದುಳು ಇತ್ತೇ? ಇಲ್ಲ. ಅವನ ಬಳಿ ಏನಾದರೂ ಸೂಪರ್ ಪವರ್ ಇತ್ತೇ? ಇಲ್ಲ. ಅವನ ಬಳಿ ಕೇವಲ ಒಂದೇ ಒಂದು ವಿಷಯವಿತ್ತು: ಸ್ಪಷ್ಟವಾದ ಆಲೋಚನೆ ಮತ್ತು ಹುಚ್ಚುತನದ ಹಂತದವರೆಗಿನ ಪರಿಶ್ರಮ. ಮತ್ತು ಆ ಪರಿಶ್ರಮವನ್ನು ಅವನು ಒಂದೇ ದಿನವಲ್ಲ, ಪ್ರತಿದಿನ, ಪ್ರತಿ ರಾತ್ರಿ, ಪ್ರತಿ ಉಸಿರಿನೊಂದಿಗೆ ಮಾಡಿದನು. ಈಗ ಪ್ರಶ್ನೆ ಏನೆಂದರೆ, ನಿಮ್ಮೊಳಗೂ ಅಷ್ಟೇ ಬೆಂಕಿಯಿದೆಯೇ? ನೀವು ಸಹ ನಿಮ್ಮ ಆಲೋಚನೆಯನ್ನು ಒಂದು ಧ್ಯೇಯವನ್ನಾಗಿ ಮಾಡಬಹುದೇ? ಅಥವಾ ನೀವು ಅದನ್ನು ಕೇವಲ ಕನಸನ್ನಾಗಿ ಮಾಡಿ ಮಲಗುತ್ತೀರಾ? ನೆನಪಿಡಿ, ಯೋಚಿಸುವುದು ಒಳ್ಳೆಯ ವಿಷಯ, ಆದರೆ ಆ ಆಲೋಚನೆಯ ಹಿಂದೆ ಛಲ ಮತ್ತು ಬೆವರು ಹಾಕದಿದ್ದರೆ ಆ ಆಲೋಚನೆ ಯಾವಾಗ ಕನಸಾಗಿ ಮುರಿದು ಹೋಗುತ್ತದೆ ಎಂದು ತಿಳಿಯುವುದೇ ಇಲ್ಲ. ನೀವು ಯೋಚಿಸಬಲ್ಲಿರಿ ಎಂದರೆ ನೀವು ಮಾಡಬಲ್ಲಿರಿ. ನಿಮ್ಮನ್ನು ಆ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿ. ಅಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಬೆಂಕಿ ಇರಬೇಕು. ಕೇಳಿ, ನಿಮ್ಮೊಳಗಿನ ಈ ನೋವು, ಈ ನಿರಾಶೆಯೇ ನಿಮ್ಮ ಪರಿಶ್ರಮಕ್ಕೆ ಆಕಾರ ನೀಡುತ್ತದೆ. ನಾನು ಮಾಡುತ್ತಿರುವ ಪರಿಶ್ರಮ ವ್ಯರ್ಥವಾಗ ಉತ್ತಿದೆ ಎಂದು ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ? ನಾನು ಮಾಡುತ್ತಿರುವುದರಿಂದ ಏನಾದರೂ ಆಗುತ್ತದೆಯೇ? ನಾನು ಎಂದಾದರೂ ನನ್ನ ಕನಸುಗಳನ್ನು ತಲುಪಲು ಸಾಧ್ಯವಾಗುತ್ತದೆಯೇ ಎಂದು ಕೆಲವೊಮ್ಮೆ ಯೋಚಿಸುತ್ತೀರಿ. ಸತ್ಯವೇನೆಂದರೆ, ನೀವು ಇಂದು ಮಾಡುತ್ತಿರುವುದು ತಕ್ಷಣವೇ ಗೋಚರಿಸುವುದಿಲ್ಲ. ನೀವು ಹಗಲಿರುಳು ರಕ್ತ ಮತ್ತು ಬೆವರು ಹರಿಸುತ್ತೀರಿ, ಆದರೆ ಫಲಿತಾಂಶಗಳು ಇನ್ನೂ ಸಿಗುವುದಿಲ್ಲ. ಮತ್ತು ನಂತರ ನೀವೇ ನಿಮ್ಮನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ: ನಾನು ಸರಿಯಾಗಿ ಮಾಡುತ್ತಿದ್ದೇನೆಯೇ? ಇದು ನೀವು ನಿಲ್ಲಬಾರದ ಸ್ಥಳ. ನಿಮ್ಮ ಪರಿಶ್ರಮದಲ್ಲಿಯೇ ನಿಮ್ಮ ಭವಿಷ್ಯ ಅಡಗಿದೆ, ಆದರೆ ಆ ಪರಿಶ್ರಮಕ್ಕೆ ಸಮಯ ಬೇಕು. ನೆನಪಿಡಿ, ಯಾವುದೇ ಕನಸು ರಾತ್ರೋರಾತ್ರಿ ಪೂರ್ಣಗೊಳ್ಳುವುದಿಲ್ಲ. ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮ ಪರಿಶ್ರಮದ ಪರಿಣಾಮವು ನಿಧಾನವಾಗಿ ಗೋಚರಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನೀವು ಇಂದು ಮಾಡುತ್ತಿರುವ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆ ಪರಿಶ್ರಮ ಒಂದು ದಿನ ಹೊರಬರುತ್ತದೆ ಮತ್ತು ನೀವು ಎಂದಿಗೂ ಅಸಡ್ಡೆ ವಹಿಸಿದ್ದ ಕೆಲಸವೇ ನಿಮ್ಮ ಗುರುತಾಗುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ನೋಡಿ, ನೀವು ಇಂದು ಏನಾದರೂ ಮಾಡಿದರೆ ನಾಳೆ ಅದರ ಫಲಿತಾಂಶ ನಿಮ್ಮ ಕೈಯಲ್ಲಿರುತ್ತದೆ. ಕೆಲವೊಮ್ಮೆ ನಿಮಗೆ ನಿಲ್ಲಬೇಕು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಅನಿಸುತ್ತದೆ. ಕೆಲವೊಮ್ಮೆ ಈ ಎಲ್ಲಾ ಕೆಲಸವೂ ಈಗ ವ್ಯರ್ಥವಾಗುತ್ತಿದೆ ಎಂದು ಅನಿಸುತ್ತದೆ. ಆದರೆ ನಿಜವಾಗಿ ಇದೇ ಆ ಸಮಯ. ನೀವು ದೃಢವಾಗಿ ನಿಲ್ಲಬೇಕು, ಏಕೆಂದರೆ ಸಮಯ ಯಾರಿಗೂ ಕಾಯುವುದಿಲ್ಲ. ನಿಂತರೆ ನಿಮ್ಮ ಪರಿಶ್ರಮ ನಿಂತು ಹೋಗುತ್ತದೆ ಮತ್ತು ನೀವು ಎಲ್ಲಿಂದ ಪ್ರಾರಂಭಿಸಿದ್ದೀರೋ ಅಲ್ಲೇ ಮತ್ತೆ ನಿಲ್ಲುತ್ತೀರಿ. ಆದರೆ ನೀವು ಮುಂದುವರಿದರೆ, ಪರಿಶ್ರಮ ಪಟ್ಟರೆ ನಿಮ್ಮ ಸಮಯ ಖಂಡಿತ ಬರುತ್ತದೆ. ಪರಿಶ್ರಮಕ್ಕೆ ಸಮಯ ಬೇಕು ಎಂಬುದು ನಿಜ,
ಆದರೆ ನೀವು ನಿರಂತರವಾಗಿ ಸರಿಯಾದ ದಿಕ್ಕಿನಲ್ಲಿ ಮುಂದುವರೆದರೆ ಆ ಸಮಯ ನಿಮಗೆ ಸಂಪೂರ್ಣವಾಗಿ ಸರಿಯಾಗಿರುತ್ತದೆ. ನಾಳೆ ಏನಾಗುತ್ತದೆ ಎಂಬುದನ್ನು ನೀವು ಇಂದು ನೋಡಲು ಸಾಧ್ಯವಾಗದಿರಬಹುದು, ಆದರೆ ನಂಬಿ, ನಿಮ್ಮ ಪರಿಶ್ರಮದ ಹಿಂದೆ ಅಡಗಿರುವ ಸಮಯವು ನೀವು ಬಯಸಿದ್ದನ್ನು ನಿಮಗೆ ತಂದು ತೋರಿಸುತ್ತದೆ. ಕನಸುಗಳು ಸುಮ್ಮನೆ ಸಿಗುವುದಿಲ್ಲ, ಅವುಗಳನ್ನು ಗಳಿಸಬೇಕು. ಇಂದು ನೀವು ಅನುಭವಿಸುತ್ತಿರುವ ಕಷ್ಟವೇ ನಿಮ್ಮ ಅತಿದೊಡ್ಡ ಉತ್ತೇಜನವಾಗುತ್ತದೆ. ಇಂದು ನಿಮ್ಮ ಹೋರಾಟವೇ ನಾಳೆ ನಿಮ್ಮ ಯಶಸ್ಸಿನ ರುಚಿಯನ್ನು ನೀಡುತ್ತದೆ. ಆದ್ದರಿಂದ ಇನ್ನೊಮ್ಮೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ಪರಿಶ್ರಮ ಪಡುತ್ತಿದ್ದರೆ ಸಮಯ ಕೇವಲ ಒಂದು ಪ್ರಶ್ನೆ ಮತ್ತು ನೀವು ಮಾಡುತ್ತಿರುವುದೇ ನಿಮ್ಮ ಅತಿದೊಡ್ಡ ಶಕ್ತಿ. ಆದ್ದರಿಂದ ಇಂದು ನಿಮ್ಮ ಕೆಲಸವನ್ನು ಮಾಡುತ್ತಾ ಇರಿ, ಏಕೆಂದರೆ ನಿಮ್ಮ ಸಮಯ ಬಂದಾಗ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನೋಡಿ ಸ್ನೇಹಿತರೆ, ನನ್ನಿಂದಾದಷ್ಟು ನಾನು ನಿಮಗೆ ವಿವರಿಸಿದ್ದೇನೆ. ಈಗ ನಿರ್ಧಾರ ನಿಮ್ಮದು. ಜನಸಮೂಹದ ಭಾಗವಾಗಬೇಕೇ ಅಥವಾ ಇತಿಹಾಸದಲ್ಲಿ ಹೆಸರು ಮಾಡಬೇಕೇ? ಪ್ರತಿ ಬೆಳಿಗ್ಗೆ ಸೂರ್ಯ ಉದಯಿಸಿದಾಗ ಅದು ಹೊಸ ಆರಂಭದ ಸಂಕೇತವನ್ನು ನೀಡುತ್ತದೆ. ಆದರೆ ನೀವು ಇನ್ನೂ ಆ ಹಳೆಯ ಆರಾಮ ವಲಯದಲ್ಲಿ ಕುಳಿತಿದ್ದೀರಿ. ದೊಡ್ಡದನ್ನು ಸಾಧಿಸಿದವರು ನಿಮ್ಮಿಂದ ಭಿನ್ನರಾಗಿರಲಿಲ್ಲ. ಅವರಿಗೂ 24 ಗಂಟೆಗಳಿದ್ದವು, ನಿಮಗೂ ಇವೆ. ವ್ಯತ್ಯಾಸ ಇಷ್ಟೇ, ಅವರು ತಮ್ಮ ಭಯಕ್ಕಿಂತ ದೊಡ್ಡ ಕನಸು ಕಂಡರು ಮತ್ತು ನೀವು ಭಯದ ಮುಂದೆ ನಿಂತುಬಿಟ್ಟಿದ್ದೀರಿ. ನೀವು ಸಹ ಚಲನಚಿತ್ರಗಳು ಮತ್ತು ಪುಸ್ತಕಗಳಲ್ಲಿ ಮಾತ್ರ ನೋಡುವ ಎಲ್ಲವನ್ನೂ ಮಾಡಬಹುದು. ಕೇವಲ ಒಂದು ಹೆಜ್ಜೆ ಮುಂದಿಟ್ಟು ನೀವು ಸಹ ವಿಶೇಷರು ಮತ್ತು ನಿಮ್ಮ ಪರಿಶ್ರಮವೂ ಮುಖ್ಯ ಎಂಬುದನ್ನು ನೀವೇ ನಂಬಿಸಬೇಕು. ಪ್ರತಿ ಹೊಸ ದಿನವೂ ನಿಮಗೆ ನಿಮ್ಮ ಭಯವನ್ನು ಸೋಲಿಸಲು, ನಿಮ್ಮ ಮಿತಿಗಳನ್ನು ಮುರಿಯಲು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಹೊಸ ಅವಕಾಶವನ್ನು ನೀಡುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ನೀವು ನಿಜವಾಗಿಯೂ ಸಿದ್ಧರಿದ್ದೀರಾ? ನೀವು ಮನಸ್ಸಿನಿಂದ ಸಿದ್ಧರಾಗಿದ್ದರೆ ನಿಮ್ಮೊಂದಿಗೆ ನೀವೇ ಭರವಸೆ ನೀಡಿ, ಇನ್ನು ನಾನು ನಿಲ್ಲುವುದಿಲ್ಲ, ಇನ್ನು ನಾನು ಸುಸ್ತಾಗುವುದಿಲ್ಲ ಮತ್ತು ಇನ್ನು ನಾನು ಯೋಚಿಸುವುದಿಲ್ಲ, ಕೇವಲ ಮಾಡುತ್ತೇನೆ. ನೀವು ನಿಜವಾಗಿಯೂ ಸಿದ್ಧರಾಗಿದ್ದರೆ ಕಾಮೆಂಟ್ನಲ್ಲಿ ಎಸ್ ಐ ಆಮ್ ರೆಡಿ ಎಂದು ಬರೆಯಿರಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ನಿಮ್ಮ ಬದುಕಿಗೆ ಪ್ರೇರಣೆಯ ದೀಪ. ಧನ್ಯವಾದಗಳು. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಧನ್ಯವಾದಗಳು.